ಗದ್ದೆಗೆ ನುಗ್ತಿದೆ ಚರಂಡಿ ನೀರು, ಬೆಳೆ ಹಾಳು, ರೈತರು ಕಂಗಾಲು. ರೈತರಿಗೆ ಚರ್ಮರೋಗ, ಗದ್ದೆಗೆ ಹೋಗಲು ಭಯ. ದೂರು ಕೊಟ್ಟರು ಕ್ರಮ ಇಲ್ಲ. ಅನ್ನದಾತರ ಗೋಳು ಕೇಳೋರಿಲ್ಲ. ಅನ್ನದಾತರ ಕಣ್ಣೀರು. ಇದು ರಾಷ್ಟ್ರೀಯ ಹೆದ್ದಾರಿ 50ರ ನಿರ್ಮಾಣದ ಎಡವಟ್ಟು. ರೈತರ ಜಮೀನುಗಳಿಗೆ ಚರಂಡಿ ನೀರು ನುಗ್ತಾ ಇದೆ. ಇದರಿಂದ ಬೆಳೆಯೂ ಹಾಳು, ರೈತರ ಆರೋಗ್ಯವೂ ಹಾಳು ಅನ್ನುವಂತಾಗಿದೆ. ರಾಷ್ಟ್ರೀಯ ಹೆದ್ದಾರಿ 50 ಇದರ ನಿರ್ಮಾಣವಾಗಿ ಈಗ ಅಲ್ಲಿನ ಎಲ್ಲ ನೀರು ಕೂಡ ರೈತರ ಜಮೀನುಗಳಿಗೆ ಹರಿದು ಬರ್ತಾ ಇದೆ. ಒಂದ್ ಕಡೆ ಬೆಳೆಯೂ ಹಾಳಾಗ್ತಾ ಇದೆ, ರೈತರ ಆರೋಗ್ಯವೂ ಕೂಡ ಕ್ಷೀಣಿಸ್ತಾ ಇದೆ. ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ರೈತರು ಕಂಗಾಲಾಗಿದ್ದಾರೆ. ಮೊದಲು ಎಕರೆಗೆ 30 ರಿಂದ 40 ಕ್ವಿಂಟಾಲ್ ಬೆಳೆ ಬರ್ತಾ ಇತ್ತು. ಈಗ 10 ರಿಂದ 15 ಕ್ವಿಂಟಾಲ್ ಭತ್ತ ಬರೋದು ಕೂಡ ಕಷ್ಟ ಆಗ್ತಾ ಇದೆ ಅಂತ ಹೇಳಿ ರೈತರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ವಿಜಯನಗರ ಜಿಲ್ಲೆ ಹನುಮನಹಳ್ಳಿ ರೈತರ ಸಂಕಷ್ಟ ಈಗ ಕೇಳೋರೇ ಇಲ್ಲದಂತಾಗಿದೆ. ಹೆದ್ದಾರಿಯ ಅಕ್ಕಪಕ್ಕದ ಜಮೀನುಗಳಿಗೆ ಚರಂಡಿ ನೀರನ್ನ ಹರಿಬಿಡಲಾಗ್ತಾ ಇದೆ. ಗದ್ದೆಗೆ ಸೇರ್ತಾ ಇರೋದ್ರಿಂದ ಬೆಳೆಯೂ ಕೂಡ ಹಾಳಾಗ್ತಾ ಇದೆ. ಜೊತೆಗೆ ಅಲ್ಲಿ ಕೆಲಸ ಮಾಡುವಂತಹ ರೈತರಿಗೆ ಚರ್ಮ ರೋಗ ಕೂಡ ಬಾಧಿಸ್ತಾ ಇದೆ. ಗದ್ದೆಗೆ ಸೇರ್ತಾ ಇರೋದ್ರಿಂದ ಈಗ 30 ರಿಂದ 40 ಕ್ವಿಂಟಾಲ್ ಬರಬೇಕಾದಂತಹ ಬೆಳೆ ಈಗ 10 ರಿಂದ 15ಕ್ಕೆ ಸೀಮಿತ ಆಗಿದೆ. ಡಾಣಾಪುರ ಗ್ರಾಮ ಪಂಚಾಯತ್ ಚರಂಡಿ ನೀರಿನಲ್ಲಿ ಕೆಲಸ ಮಾಡುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಕಲುಷಿತ ನೀರಿನಲ್ಲಿ ಕೆಲಸ ಮಾಡಿ ರೈತರು ಅನಾರೋಗ್ಯಕ್ಕೆ ಈಡಾಗ್ತಾ ಇದ್ದಾರೆ. ಡಿಸಿ ತಹಸೀಲ್ದಾರ್ಗೆ ಮನವಿ ಮಾಡಿದ್ರು ಕೂಡ ಕ್ರಮ ಇಲ್ಲ ಅಂತ ಹೇಳಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಚರಂಡಿ ನೀರನ್ನ ಅದ್ರ ಪಕ್ಕದಾಗ ಇರತಕ್ಕಂಥ ನಮ್ಮ ಜಮೀನಿಗೆ ಬರ್ತಾ ಇದ್ರಿ. ಈಗ ಒಂದು ಸುಮಾರು 15-16 ವರ್ಷದಿಂದ ಇದೇ ಕೆಲಸ ಬರ್ತಾ ಇದೆ. ರಸ್ತೆ ಪ್ರಾಧಿಕಾರದವ್ರು ಈ ಮಾಡಿರೋ ಎಡವಟ್ಟಿನಿಂದ ಸಂಪೂರ್ಣ ನೀರು ನಮ್ಮ ಹೊಲದಾಗ ಬರ್ತಾ ಇದೆ. ಅದನ್ನ ಬಂದ್ ಮಾಡಂತಂದೇಳಿ ನಾವು ರಸ್ತೆ ಪ್ರಾಧಿಕಾರಕ್ಕೆ ಭಾಳ ಸಾರಿ ಮನವಿ ಕೊಟ್ಟಿವ್ರಿ. ಅವ್ರು ಯಾವುದೇ ಕಾರಣಕ್ಕೆ ಕ್ರಮ ತೆಗೆದುಕೊಳ್ಳಲ್ಲ. ಅವರು ಲಾಸ್ಟಿಗೆ ಗ್ರಾಮ ಪಂಚಾಯತಿಗೆ ಹೋಗಪ್ಪ ನೀನಂತ ಹೇಳಿದ್ರು. ಗ್ರಾಮ ಪಂಚಾಯತಿ ಅವರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ, ತಹಸೀಲ್ದಾರಿಗೆ ಮತ್ತು AC ಸಾಹೇಬರಿಗೆ ಕೂಡ ನಾವು ಮನವಿಗಳನ್ನು ಕೊಟ್ಟು ಬಂದಿವಿ. AC ಸಾಹೇಬರ್ಲಿಂದ ರಿಪ್ಲೈ ಬಂತು. ಅವರು ಇದು NHIVದಾರು ಮಾಡಿದ್ದಾರೆ, ನಾವು ಅವ್ರಿಗೆ ಹೇಳಿ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಯಾವುದೇ ಕಾರಣಕ್ಕೆ ಇಲ್ಲಿವರೆಗೆ ಯಾವುದೇ ಆಕ್ಷನ್ ತಗೊಂಡಿಲ್ಲ ಅವರು. ಇನ್ನು ವಿಜಯನಗರದ ಹನುಮನಹಳ್ಳಿಯಲ್ಲಿ ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ. ಯಾಕಂದ್ರೆ ರಾಷ್ಟ್ರೀಯ ಹೆದ್ದಾರಿ 50 ನಿರ್ಮಾಣ ಮಾಡಲಾಗ್ತಾ ಇದೆ. ಸೊ ಹಾಗಾಗಿ ಈಗ ಅಲ್ಲಿ ಬರುವಂತಹ ಚರಂಡಿ ನೀರನ್ನ ನೇರವಾಗಿ ಗದ್ದೆಗಳಿಗೆ ಹರಿಬಿಡಲಾಗ್ತಾ ಇದೆ. ಇದರಿಂದಾಗಿ ನಮ್ಮ ಬೆಳೆಗಳಿಗೆ ಹಾನಿಯಾಗ್ತಾ ಇದೆ ಅಂತ ಹೇಳಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ನಾವು DC ತಹಸೀಲ್ದಾರ್ಗೆ ಮನವಿಯನ್ನ ಮಾಡಿದ್ರು ಕೂಡ ಅವರು ಕೂಡ ಏನು ಇದ್ರ ಬಗ್ಗೆ ಗಮನವನ್ನ ಹರಿಸ್ತಾ ಇಲ್ಲ. ಜೊತೆಗೆ ಈ ಗದ್ದೆ ಕೆಲಸಕ್ಕೆ ಬಂದಂತಹ ರೈತರು ಕೂಡ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ, ಚರ್ಮ ರೋಗದಿಂದ ನರಳಾಡ್ತಾ ಇದ್ದಾರೆ. ಆದಷ್ಟು ಬೇಗ ಈ ಒಂದು ಸಮಸ್ಯೆಗೆ ಪರಿಹಾರವನ್ನ ನೀಡಿ ಅಥವಾ ನಮಗೆ ಪರಿಹಾರವನ್ನ ಏನಾದರೂ ಕೊಡಿ ಅಂತ ಹೇಳಿ ರೈತರು ಆಗ್ರಹಿಸ್ತಾ ಇದ್ದಾರೆ. ಯಾಕಂದ್ರೆ ಈಗ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಕಾಮಗಾರಿ ನಡೆಯುತ್ತೆ. ಕಾಮಗಾರಿ ನಡೆದಂತಹ ಸಂದರ್ಭದಲ್ಲಿ ಕೆಮಿಕಲ್ ಮಿಶ್ರಿತ ನೀರಿರುತ್ತೆ. ಅದನ್ನೆಲ್ಲವನ್ನ ಕೂಡ ಎಲ್ಲಿ ಕರೆಕ್ಟಾಗಿ ಅವರು ಬಿಡಬೇಕಾಗಿತ್ತು, ಚರಂಡಿ ವ್ಯವಸ್ಥೆಯನ್ನ ಮಾಡಬೇಕಾಗಿತ್ತು, ಅಲ್ಲಿ ಬಿಟ್ಟಿಲ್ಲ. ಅದು ನೇರವಾಗಿ ಈಗ ರೈತರ ಗದ್ದೆಗಳಿಗೆ, ಅಕ್ಕಪಕ್ಕದಲ್ಲಿ ಇರುತ್ತಲ್ಲ ಗದ್ದೆಗಳು, ಆ ಗದ್ದೆಗಳಿಗೆ ನೀರು ಹೋಗ್ತಾ ಇದೆ. ಒಂದ್ ಕಡೆ ಬೆಳೆ ಹಾಳಾಗ್ತಾ ಇದೆ. ರೈತರು ಸಾಕಷ್ಟು ಸಾಲ ಸೂಲ ಮಾಡಿ ಖರ್ಚು ಮಾಡಿ ಬೆಳೆಯನ್ನ ಬೆಳೆದಿರ್ತಾರೆ. ಮೊದಲಿಗೆ 30 ರಿಂದ 40 ಕ್ವಿಂಟಾಲ್ ಭತ್ತ ಬರ್ತಾ ಇತ್ತು. ಬಟ್ ಈಗ 10 ರಿಂದ 15ಕ್ಕೆ ಭತ್ತ ಬರ್ತಾ ಇದೆ. ಇದರಿಂದ ನಮಗೆ ನಷ್ಟ ಆಗ್ತಾ ಇದೆ. ಜೊತೆಗೆ ನಾವು ಕೂಡ ಅನಾರೋಗ್ಯಕ್ಕೆ ಈಡಾಗ್ತಾ ಇದ್ದೀವಿ ಅಂತ ಹೇಳಿ ರೈತರು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. DC ಆಗಲಿ ಅಥವಾ ತಹಸೀಲ್ದಾರ್ ಆಗಲಿ ಗಮನ ಹರಿಸ್ಬೇಕು. ಇಂಥ ಸಮಸ್ಯೆ ಬಂದಾಗ ಅವ್ರು ಎಷ್ಟು ಬಾರಿ ಬರೋಕ್ಕಾಗತ್ತೆ ನಿಮ್ಮ ಹತ್ರ, ಅಷ್ಟು ಬಾರಿ ಬಂದಿರ್ತಾರೆ. ಅದಾದಮೇಲೆ ಅಟ್ಲೀಸ್ಟ್ ನೀವು ಬಂದು ಏನಾಗ್ತಾ ಇದೆ, ಏನು ಸಮಸ್ಯೆ ಆಗ್ತಾ ಇದೆ. ಸೊ ರಾಷ್ಟ್ರೀಯ ಹೆದ್ದಾರಿ 50ನ್ನ ನಿರ್ಮಾಣ ಮಾಡಬೇಕಾದ್ರೆ ಇದೆಲ್ಲ ಪ್ಲಾನಿಂಗಲ್ಲಿ ಇರಲ್ವಾ? ನೀರನ್ನು ಎಲ್ಲಿ ಬಿಡಬೇಕು, ಎಲ್ಲಿ ಶೇಖರಣೆ ಮಾಡಬೇಕು, ಅಥವಾ ಯಾವ ರೀತಿಯಾಗಿ ಈಗ ಗದ್ದೆಯ ಮಧ್ಯದಲ್ಲಿ ರಸ್ತೆ ಮಾಡಬೇಕಾದ್ರೆ ಏನೆಲ್ಲ ಸಮಸ್ಯೆಗಳು ಎದುರಾಗುತ್ತೆ ಅನ್ನುವಂಥದ್ದು ಗೊತ್ತಿರಲ್ವಾ? ಸೊ ಹಾಗಾಗಿ ಆದಷ್ಟು ಬೇಗ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು.